ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಎನ್ ಕನ್ನಡ ಯೂಟ್ಯೂಬ್ ಚಾನಲ್. ಶ್ರೀಕಾಂತ್ ಹಾಗೂ ಅನಿತಾಳ ಸಂಸಾರ ಬಹಳ ಸುಖವಾಗಿ ಸಾಗುತ್ತಿತ್ತು. ಅವರಿಗೆ ಎಲ್ಲವೂ ಇತ್ತು. ಆದರೆ ಮದುವೆ ಆಗಿ 6 ವರ್ಷ ಆದರೂ ಮಕ್ಕಳು ಇರಲಿಲ್ಲ. ಇದೊಂದೇ ಅವರಿಗೆ ಕಮ್ಮಿಯಾಗಿತ್ತು. ಎಷ್ಟೋ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿದ್ರು, ಆದರೂ ಏನೂ ಆಗಲಿಲ್ಲ. ಕೊನೆಗೆ ಯಾವುದಾದರೂ ಅನಾಥಾಶ್ರಮದಲ್ಲಿ ಮಗುವನ್ನು ದತ್ತು ತೆಗೆದುಕೊಳ್ಳಲು ನಿರ್ಧರಿಸಿದರು. ಒಂದು ದಿನ ಶ್ರೀಕಾಂತ್ ಅವನ ಸ್ನೇಹಿತನ ಜೊತೆ ಬಾರ್ನಲ್ಲಿ ಕುಡಿಯುತ್ತಿರಬೇಕಾದರೆ ಅವನು ಈ ವಿಷಯವನ್ನು ಅವನ ಸ್ನೇಹಿತನಿಗೆ ಹೇಳಿದನು. ಅದಕ್ಕೆ ಅವನ ಸ್ನೇಹಿತ, ಬೇಡ ಬೇಡ, ಈಗಲೇ ಆತರ ಪಡಬೇಡ, ನನಗೆ ಒಬ್ಬ ಒಳ್ಳೆ ಡಾಕ್ಟರ್ ಪರಿಚಯ ಇದ್ದಾರೆ, ಅವ್ರ ಹೆಸರು ಕಾಮೇಶ್ ಅಂತ, ಅವ್ರನ್ನ ಒಮ್ಮೆ ಭೇಟಿಯಾಗಿ ನೋಡು, ಸಡನ್ನಾಗಿ ನಿರ್ಧಾರ ಯಾವುದೇ ಕಾರಣಕ್ಕೂ ತಗೋಬೇಡ, ಮುಂದೆ ಏನೂ ಆಗದೇ ಇದ್ದರೆ ದತ್ತು ತಗೋ ಅಂದು ಡಾಕ್ಟರ್ ಅಡ್ರೆಸ್ ಕೊಟ್ಟನು. ಶ್ರೀಕಾಂತ್ ಮನೆಗೆ ಬಂದು ಅನಿತಾಳಿಗೆ ಈ ವಿಷಯ ಹೇಳಿದನು. ಅವಳು ಸಹ ಹೋಗಲು ಒಪ್ಪಿದಳು. ಮರುದಿನವೇ ಆಸ್ಪತ್ರೆಗೆ ಹೋದರು. ಅಲ್ಲಿ ಜನ ಜಾಸ್ತಿ ಇದ್ದರು. ಸುಮಾರು ಹೊತ್ತು ಕಳೆದ ಮೇಲೆ ಅವರ ಸರದಿ ಬಂತು. ಇವರದ್ದೇ ಕೊನೆಯಾಗಿತ್ತು. ಒಳಗೆ ಹೋಗಿ ಕಾಮೇಶ್ ಹತ್ತಿರ ತನ್ನ ಪರಿಚಯ ಮಾಡಿಕೊಂಡರು. ಡಾಕ್ಟರ್ ಹತ್ತಿರ ತನ್ನ ಸಮಸ್ಯೆ ಹೇಳಿಕೊಂಡರು. ಅದಕ್ಕೆ ಡಾಕ್ಟರ್, ಏನು ಹೆದರಬೇಡಿ, ನಮ್ಮ ಪ್ರಯತ್ನ ಮಾಡೋಣ ಎಂದು ನಾಳೆಯಿಂದ ಟೆಸ್ಟ್ ಶುರು ಮಾಡೋಣ ಎಂದು ನಾಳೆ ಬರಲು ಹೇಳಿದರು. ಮರುದಿನ ಅವರು ಡಾಕ್ಟರ್ ಹತ್ತಿರ ಹೋದಾಗ ರಾತ್ರಿ 8 ಆಗಿತ್ತು. ಅಷ್ಟು ಹೊತ್ತಿಗೆ ಅಲ್ಲಿ ಯಾರೂ ಪೇಷಂಟ್ ಇರಲಿಲ್ಲ. ಇಬ್ಬರು ಒಳಗೆ ಹೋದರು. ಡಾಕ್ಟರ್ ಅವರನ್ನು ಪ್ರೀತಿಯಿಂದ ಆಹ್ವಾನಿಸಿದರು, ಕೂರಿಸಿದರು. ಕೊನೆಗೆ ಡಾಕ್ಟರ್ ಟೆಸ್ಟ್ ಶುರು ಮಾಡೋಣ ಅಂತ ಕೇಳಿದರು. ಅದಕ್ಕೆ ಇಬ್ಬರು ಸಮ್ಮತಿಸಿದರು. ಡಾಕ್ಟರ್ ಶ್ರೀಕಾಂತ್ನನ್ನು, ನೀವು ಸ್ವಲ್ಪ ಹೊರಗೆ ಇರಿ, ನಾನು ಟೆಸ್ಟ್ ಮಾಡಬೇಕು ಅಂದರು. ಅನಿತಾ ಸ್ವಲ್ಪ ಗಾಬರಿಯಿಂದ ಶ್ರೀಕಾಂತ್ ಮುಖವನ್ನು ನೋಡಿದಳು. ಅದಕ್ಕೆ ಶ್ರೀಕಾಂತ್, ಹೆದರಬೇಡ ಚಿನ್ನ, ನಾನು ಇಲ್ಲೇ ಇರ್ತೀನಿ ಅಂತ ಸಮಾಧಾನ ಮಾಡಿ ಹೊರಗೆ ಹೋದನು. ಅವನು ಹೊರಗಡೆ ಹೋದೊಡನೆ ಡಾಕ್ಟರ್ ಬಾಗಿಲು ಬೋಲ್ಟ್ ಹಾಕಿ ಅನಿತಾಳನ್ನೇ ಒಮ್ಮೆ ನುಂಗುವಂತೆ ನೋಡಿದನು. ಅವಳು ಅವನ ನೋಟದಿಂದ ಸ್ವಲ್ಪ ಗಲಿಬಿಲಿಯಾದಳು. ಅವನು ನಗುತ್ತಾ ಅವಳ ಬಳಿ ಬಂದು, ಅನಿತಾ ಅವರೇ, ಅಲ್ಲಿ ಮಲಗಿ ಪ್ಲೀಸ್ ಅಂತ ಹೇಳಿದನು. ಆ ಬೆಡ್ ಸ್ವಲ್ಪ ಎತ್ತರದಲ್ಲಿ ಇತ್ತು. ಅವಳು ಹತ್ತಲು ಅನುಕೂಲವಾಗಲು ಡಾಕ್ಟರ್ ಅವಳ ಬಲ ತೋಳುಗಳನ್ನು ಹಿಡಿದು ಅವಳಿಗೆ ಸಹಕರಿಸಿದನು. ಹಾಗೆಯೇ ಮಾಡಬೇಕಾದರೆ ಅವನು ಅವನ ಬೆರಳುಗಳಿಂದ ಅವಳ ಎಡ ಮಾವಿನಕಾಯಿಯನ್ನು ಸವರಿಬಿಟ್ಟ. ಅವಳು ಇದು ಅಚಾನಕ್ಕಾಗಿ ಆಗಿರ್ಬೋದು ಅಂತ ಸುಮ್ಮನೆ ಬೆಡ್ ಮೇಲೆ ಮಲಗಿದಳು. ಹಾಗೆ 2 ನಿಮಿಷ ಆದಮೇಲೆ ಡಾಕ್ಟರ್ ಏನೋ ಜೆಲ್ ತಗೊಂಡು ಬೆಡ್ ಮೇಲೆ ಕೂತನು. ಅವಳನ್ನು ಒಮ್ಮೆಲೆ ಮಾದಕವಾಗಿ ನೋಡಿದನು. ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಅವನು ನಕ್ಕು ಅವಳ ಸೀರೆಯನ್ನು ಹೊಕ್ಕಳಿನ ಹತ್ತಿರ ಸ್ವಲ್ಪ ತೆಗೆದು ಸುತ್ತ ಜೆಲ್ ಸವರಿದನು. ಅವಳು ಒಮ್ಮೆ ಕಂಪಿಸಿದಳು. ಮೊದಲ ಬಾರಿ ಪರಪುರುಷ ಅವಳ ಮೈ ಮುಟ್ಟುತ್ತಿದ್ದು. ಅವನು ಹಾಗೆ ಸವರುತ್ತಾ ಇದ್ದರೆ ಅನಿತಳಿಗೆ ಏನೋ ಒಂದು ತರಹ ಮೈ ಜುಮ್ ಅನ್ನಲು ಶುರುವಾಯಿತು. ಅವನು ಸ್ವಲ್ಪ ಹತ್ತಿರ ಬಂದು ಅವಳಿಗೆ, ಏನು ನಿನ್ನ ಗಂಡ ಸರಿಯಾಗಿ ಏನು ಮಾಡೋದಿಲ್ವಾ ಅಂತ ಏಕವಚನದಲ್ಲಿ ಮಾತನಾಡಿಸಿದ. ಅದಕ್ಕೆ ಅನಿತಾ, ಏನೂ ಇಲ್ಲ, ಸರಿಯಾಗೇ ಮಾಡ್ತಾರೆ ಅಂತ ಕೋಪದಿಂದ ಹೇಳಿದ್ಲು. ಅದಕ್ಕೆ ಅವನು, ನೋಡು, ಡಾಕ್ಟರ್ ಹತ್ರ ಲಾಯರ್ ಹತ್ರ ಯಾವತ್ತೂ ಸುಳ್ಳು ಹೇಳ್ಬಾರ್ದು ಅಂತ ಹೇಳ್ದ. ನಿನ್ನ ಗಂಡ ವಾರದಲ್ಲಿ ಎಷ್ಟು ಸರಿ ಮಾಡ್ತಾನೆ ಅಂತ ಕೇಳಿದ್ರು. 3-4 ಸರಿ ಮಾಡ್ತೀವಿ ಅಂದ್ಲು. ಸರಿ, ನಿನ್ನ ಗಂಡಂದು ಸರಿಯಾಗಿ ಹೋಗುತ್ತಾ ಅಂತ ಮತ್ತೆ ಪ್ರಶ್ನೆ ಮಾಡಿದನು. ಅದಕ್ಕೆ ಅವಳು ಅಂತ ಹೇಳಿದಳು. ಹೋಗಲಿ, ಮಾಡಬೇಕಾದ್ರೆ ನಿಂದರಿಂದ ರಸ ಬರುತ್ತಾ ಅಂತ ಕೇಳಿದ್ನು. ಅದಕ್ಕೆ ಅವಳು ಅದೇನೋ ಗೊತ್ತಿಲ್ಲ ಅಂತ ಹೇಳಿದ್ಲು. ನೋಡು, ಅಲ್ಲೇ ಇರೋದು, ನೀನು ಮಾಡಿಸ್ಕೊಳ್ಳುವಾಗ ರಸ ಬರಲೇಬೇಕು. ನಿನಗೆ ಹೇಗೆ ಎಷ್ಟು ಉದ್ರೇಕ ಆಗುತ್ತೆ ಅಂತ ತಿಳ್ಕೋಬೇಕು ಅಂದು ಮೇಲೆ ಎದ್ದನು. ಅನಿತಾ ಸಹ ಬೆಡ್ ಮೇಲಿಂದ ಕೆಳಗೆ ಇಳಿದಳು. ನಿನ್ನ ತುಲ್ಲಿಂದ ಗರ್ಭಕೋಶಕ್ಕೆ ಹೋಗುವ ಲೈನ್ ಬ್ಲಾಕ್ ಆಗಿರಬೇಕು, ಅದಕ್ಕೆ ನಿನಗೆ ಇನ್ನೂ ಮಕ್ಕಳಾಗಿಲ್ಲ ಅಂದನು. ಅದಕ್ಕೆ ಅವಳು ಏನು ಮಾಡಬೇಕು ಅದು ಕ್ಲಿಯರ್ ಆಗೋಕೆ ಅಂದಳು. ಅದಕ್ಕೆ ಅವನು, ಏನೂ ಇಲ್ಲ, ನೀನು ಸ್ವಲ್ಪ ಸಹಕರಿಸಬೇಕು ಅಂತ ಅಂದನು. ಅವಳಿಗೆ ಅವನ ಮಾತಿನ ಅರ್ಥ ಗೊತ್ತಾಗಲಿಲ್ಲ. ಹಾಗೆ ಸುಮ್ಮನೆ ನಿಂತಳು. ಅವನು ನಿಧಾನವಾಗಿ ಅವಳ ಭುಜಗಳನ್ನು ಅದುಮಿ ಅವಳ ಮುಖವನ್ನು ತನ್ನ 2 ಕೈಗಳಿಂದ ಹಿಡಿದು ಅವಳ ತುಟಿಗೆ ಇವನ ತುಟಿ ಸೇರಿಸಿ ದೀರ್ಘ ಚುಂಬನ ಕೊಟ್ಟನು. ಅವಳು ಗಾಬರಿಯಿಂದ ಅವನ ಹಿಂದೆ ತಳ್ಳಿದಳು. ಕೋಪದಿಂದ, ನನ್ನನ್ನು ಸುಳ್ಳೆ ಅಂದ್ಕೊಂಡ್ರಾ ಈ ರೀತಿ ಮಾಡೋಕ್ಕೆ ಅಂತ ಅಂದಳು. ಅವನು, ಸಮಾಧಾನವಾಗಿ ನೋಡು, ನಿನಗೆ ಮಗು ಬೇಕಾದರೆ ಅದು ಕ್ಲಿಯರ್ ಆಗಲೇಬೇಕು, ಇಲ್ಲ ಅಂದರೆ ಯಾವ ಡಾಕ್ಟರ್ ಹತ್ತಿರ ಹೋದರೂ ಏನೂ ಆಗಲ್ಲ. ನಿನಗೆ ಆಗೋಲ್ಲ ಅಂದರೆ ನನಗೇನು ಬೇಕಿದ್ರೆ ಹೋಗು,
ನನಗೇನು ಅಭ್ಯಂತರ ಇಲ್ಲ, ಮಕ್ಕಳು ಇಲ್ಲದೆ ಜೀವನ ಕಳಿ, ನನಗೇನಾಗಬೇಕು ಅಂತ ಅಂದು. ಅವನು ಅವಳ ಹತ್ತಿರ ಹೋಗಿ, ಅಳಬೇಡ ಚಿನ್ನ, ನಾನು ಇಲ್ವಾ, ನಿನಗೆ ಖಂಡಿತ ಮಗು ಆಗುತ್ತೆ ಎಂದು ಅವಳ ಕಣ್ಣೀರು ಒರೆಸಿದನು. ಹಾಗೆ ಒರೆಸುತ್ತಾ ಅವಳ ಕೆನ್ನೆಗಳನ್ನು ಅವನ ನಾಲಿಗೆಯಿಂದ ನೆಕ್ಕಿದನು. ಅವಳ ಕೆನ್ನೆಗಳನ್ನು ಮುದ್ದಾಡಿದನು. ಅವಳು ಸಹ ಅವನ ಒರಟು ಕೆನ್ನೆಗಳಿಗೆ ಮುತ್ತಿಟ್ಟಳು. ಅವನು ಅವಳ ತುಟಿಗಳಿಗೆ ಅವನ ತುಟಿ ಸೇರಿಸಿ ದೀರ್ಘವಾಗಿ ಚುಂಬಿಸಿದನು. ಅವಳ ಕೆಳ ತುಟಿಯನ್ನು ಚೀಪಿದನು, ಮೆಲ್ಲನೆ ಕಚ್ಚಿದನು. ಅವಳು ಅವನಿಗೆ ಪೂರ್ತಿಯಾಗಿ ಶರಣಾಗಿದ್ದಳು. ಅವಳು ಅವನ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ನೀಡುತ್ತಿದ್ದಳು. ಅವನು ಖುಷಿಯಾಗಿ ಹೋದ. ಕೊನೆಗೆ ಅವಳ ನಾಲಿಗೆಯನ್ನು ತನ್ನ ಬಾಯಿಯೊಳಗೆ ಹಾಕಿಕೊಂಡು ಚೀಪಿದನು. ಅವಳು ಸಹ ಇವನ ನಾಲಿಗೆ ಜೊತೆ ಆಟವಾಡಿದಳು. ಅವಳ ಬೆಚ್ಚನೆ ಮಾವಿನಕಾಯಿಗಳು ಅವನ ಎದೆಗೆ ಹಪ್ಪಿಕೊಂಡು ಅಪ್ಪಚ್ಚಿಯಾಗಿದ್ದವು. ಅವನ ನಿಗುರಿದ ಹಾವು ಅವಳ ತೊಡೆ ಸಂದಿನ ಚುಚ್ಚುತ್ತಾ ಇತ್ತು. ಅವನು ಅವಳನ್ನು ಹಿಂದೆ ತಿರುಗಿಸಿಕೊಂಡನು. ಅವನ ಎರಡೂ ಕೈಗಳಿಂದ ಅವಳ ರಸಭರಿತ ಮಾವಿನ ಹಣ್ಣನ್ನು ಇಸುಕಲು ಶುರು ಮಾಡಿದನು. ಅವಳು ಉದ್ರೇಕದಿಂದ ಅವನನ್ನು ಹೊರಗಿಕೊಂಡಳು. ಮತ್ತೆ ನಾಳೆ ಕೂಡ ಚೆಕಪ್ಗೆ ಬರಬೇಕು ಎಂದು ಹೇಳಿ ಕಳಿಸಿದನು. ಅವಳು ಮತ್ತೆ ಬರುವಾಗ ಗಂಡನನ್ನು ಕರೆದುಕೊಂಡು ಬರಬೇಡ ಎಂದು ಕೂಡ ಹೇಳಿದನು. ಮತ್ತೆ ಬರುವಾಗ ಒಬ್ಬಳೇ ಕೂಡ ಬಂದಳು. ಹೀಗೆ ಇವರ ಆಟ ಮುಂದುವರಿಯುತ್ತಲೇ ಇತ್ತು ಹಾಸ್ಪಿಟಲ್ನಲ್ಲಿ. ಕೊನೆಗೆ ಮುಟ್ಟು ನಿಂತಿದೆ ಎಂದು ಚೆಕಪ್ ಮಾಡಿಕೊಂಡು ನೋಡಿದಾಗ ಅವಳು ಗರ್ಭಿಣಿಯಾಗಿದ್ದಳು. ಇದನ್ನು ತಿಳಿದ ಅವಳ ಗಂಡ ತುಂಬ ಖುಷಿಯಿಂದ ಡಾಕ್ಟರ್ ಬಳಿ ಹೋಗೋಣ ಬಾ ಎಂದು ಕರೆದುಕೊಂಡು ಬಂದನು. ಚೆಕಪ್ಗೆ ಬಂದಾಗ ಕೂಡ ಅವಳನ್ನು ಮಾಡಿ ಕಳಿಸಿದೆ. ಈಗ ಒಂದು ಗಂಡು ಮಗು ಆಗಿದೆ. ಮಗುಗೆ ನನ್ನ ಹೆಸರನ್ನೇ ಇಟ್ಟಿದ್ದಾರೆ. ಕತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.